ಶ್ರೀಶೈಲದಲ್ಲಿ ಭಕ್ತರಿಗೆ ಮನವಿ. ಶ್ರೀಶೈಲಂ ಮಲ್ಲಿಕಾರ್ಜುನ ಟೆಂಪಲ್ನಲ್ಲಿ 15ನೇ ತಾರೀಕು ಕೊನೆಯ ಸ್ಪರ್ಶ ದರ್ಶನ, ಮುಟ್ಟು ದರ್ಶನ ಎಂದು ದೇವಸ್ಥಾನ ಕಮಿಟಿ ತಿಳಿಸಿದ ನಂತರ ಭಾರೀ ಜನಸಾಗರ ಸೇರಿದೆ. ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಬರುತ್ತಿದ್ದಾರೆ. ಆದರೆ ಎಲ್ಲರಿಗೂ ಒಂದು ವಿನಂತಿ: ಭಕ್ತಿಯಿಂದ ಶಾಂತಿಯುತವಾಗಿ ದರ್ಶನಕ್ಕೆ ಹೋಗಿ. ಇಲ್ಲಿ ಸಣ್ಣ ಮಕ್ಕಳು ಬರುತ್ತಾರೆ, ಮಹಿಳೆಯರು ಬರುತ್ತಾರೆ, ವೃದ್ಧರು ಬರುತ್ತಾರೆ. ಜನರು ಒಬ್ಬರ ಮೇಲೊಬ್ಬರು ಹತ್ತಿಕೊಂಡು ತಳ್ಳಾಟ ಮುಳ್ಳಾಟ ಮಾಡುತ್ತಾ ಮುಂದೆ ಹೋಗುತ್ತಿರುವ ದೃಶ್ಯಗಳು ಕಾಣಿಸುತ್ತಿವೆ. ಈ ರೀತಿಯಾಗಿ ಓಡಾಡಿ ಜಿಗಿದು ತಳ್ಳಾಟ ಮಾಡುತ್ತಾ ದರ್ಶನಕ್ಕೆ ಹೋಗುವುದು ಸರಿಯಾದ ಮಾರ್ಗವಲ್ಲ. ಮಲ್ಲಯ್ಯನ ದರ್ಶನ ಭಕ್ತಿಯಿಂದ ಮಾಡಬೇಕು, ಅವಸರದಿಂದ ಅಲ್ಲ. ನಿಧಾನವಾಗಿ ಸಾಲಿನಲ್ಲಿ ನಿಂತು ಹೋಗಿ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ ಎಂದು ಧ್ಯಾನ ಮಾಡುತ್ತಾ ಸಾಗಿರಿ. 1 ದಿನ ಹಿಡಿಯಬಹುದು, 2 ದಿನ ಹಿಡಿಯಬಹುದು. ಆದರೆ ಭಕ್ತಿಯಿಂದ ಕಾಯುವವರಿಗೆ ಖಂಡಿತವಾಗಿ ಮಲ್ಲಯ್ಯನ ದರ್ಶನ ಸಿಗುತ್ತದೆ. ಭಕ್ತಿಯ ಜೊತೆ ಶಾಂತಿ ಮತ್ತು ಸಹನೆಯೂ ಇರಬೇಕು. ಆಗ ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ ಕೃಪೆ ಸಿಗುತ್ತದೆ. ಎಲ್ಲರೂ ಸುರಕ್ಷಿತವಾಗಿ ಶಾಂತಿಯುತವಾಗಿ ದರ್ಶನ ಮಾಡಿ. ಎಲ್ಲರೂ ಶಾಂತಿಯಿಂದ ಭಕ್ತಿಯಿಂದ ದರ್ಶನ ಮಾಡಿ. ನಿಮ್ಮ ಸುರಕ್ಷತೆ ಕೂಡ ಮುಖ್ಯ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.